ಎಲ್ರಿಗೂ ಹಾಯ್. ತುಂಬ ದಿವಸದಿಂದ ಕೊಯಂಬತ್ತೂರು ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ, ಬಟ್ ಸಕ್ಸಸ್ ಆಗಿರಲಿಲ್ಲ. ಆ ಪ್ಲಾನ್ ಇವತ್ತು ಸಕ್ಸಸ್ ಆಯಿತು. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಮಧುರೈ ಟು ಕೊಯಂಬತ್ತೂರು ಬಂದು 220 ಕಿಲೋಮೀಟರು. ಸೊ ನಾವು ಹೋಗಿದ್ದು ಪೊಲ್ಲಾಚಿ ಮೇಲೆ. ಪೊಲ್ಲಾಚಿಲಿ ತಿರುಮೂರ್ತಿ ಡ್ಯಾಮ್ ಅಂತ ಫೇಮಸ್ ಇದೆ. ಸೊ ಆ ಡ್ಯಾಮ್ ನೋಡ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಹಾಗೆ ವಾಟರ್ ಫಾಲ್ಸ್ ಕೂಡ ತುಂಬ ಚೆನ್ನಾಗಿತ್ತಲ್ಲಿ. ಕೆಳಗಡೆ ಬಂದು ಟೆಂಪಲ್ಲು, ಹಾಗೆ ಮೇಲೆ 1 ಕಿಲೋಮೀಟ್ರ್ ಹೋಗಬೇಕು ಫಾರೆಸ್ಟ್ ಒಳಗಡೆ. ಸೊ 1 ಕಿಲೋಮೀಟ್ರಿಗೆ ಒಬ್ಬರಿಗೆ 5 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಳಗಡೆ ಎಂಟ್ರಿ ಆಗೋಕ್ಕೆ. ಸೊ ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀವಲ್ವ. ಹಾಗೆ ನಾವು ಹೋಗಿದ್ದು ಇದೇ ಸಮ್ಮರಲ್ಲಿ. ಸೊ ತುಂಬ ಸ್ವೆಟ್ಟಿಂಗ್ ಆಗ್ತಾಯಿತ್ತು ಹೋಗುವಾಗ. ಅದು ಬೇರೆ ಹಿಲ್ಸ್ ಅಲ್ವಾ, ತುಂಬ ಗಾಳಿ ಕೂಡ ಇರಲಿಲ್ಲ. ಹಾಗೆ ಫಾರೆಸ್ಟ್ ಕಾಡು ನೋಡ್ಕೊತ ಒಳಗಡೆ ಹೋದ್ಮೇಲೆ ವಾಟರ್ ಫಾಲ್ಸ್ ನೋಡಿದ ತಕ್ಷಣ ನಮಗೆ ಬರೋ ಸ್ವೆಟ್ಟಿಂಗ್ ಎಲ್ಲ ಹೋಯ್ತು. ಯಾಕಂದರೆ ಅಷ್ಟು ಖುಷಿ ಆಯಿತು ನೋಡಿದ ತಕ್ಷಣ. ತುಂಬ ಚೆನ್ನಾಗಿತ್ತು ವಾಟರ್ ಫಾಲ್ಸ್. ನಾವು ಹಾಗೆ ಫ್ಯಾಮಿಲಿ ಜೊತೆ ಸ್ವಲ್ಪ ಎಂಜಾಯ್ ಮಾಡಿ, ಈ ಸಮ್ಮರಲ್ಲೇ ಆ ವಾಟ್ರ್ ಅಷ್ಟು ಫೋರ್ಸ್ ಆಗಿ ಬೀಳ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ನಾವು ಹೋಗಿ ಕೆಳಗಡೆ ನಿಂತ್ಕೊಂಡಾಗ ಯಾರೋ ಮೇಲೆಯಿಂದ ಮಸಾಜ್ ಮಾಡ್ತಾ ಇದ್ದಾರಪ್ಪ ಅನಿಸ್ತಾ ಇತ್ತು, ಅಷ್ಟು ಫೋರ್ಸ್ ಆಗಿ ಬೀಳ್ತಾ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ವರ್ತ್ ಇದೆ ಪ್ಲೇಸ್ ಇದು. ಇದೆಲ್ಲ ಮುಗಿಸ್ಕೊಂಡು ಹಾಗೆ ಸ್ನಾನ ಮಾಡಿಕೊಂಡು ನೋಡಿ, ಆ ವಿಡಿಯೋ ಎಷ್ಟು ಚೆನ್ನಾಗಿದೆ. ತುಂಬ ಜನ ಇರ್ತಾರೆ, ಪ್ರಾಬ್ಲಮ್ ಕೂಡ ಇಲ್ಲ. ಒಂದ್ಸರಿ ನೀವೇ ನೋಡಿ. ಸೊ ಹಾಗೆ ಎಂಜಾಯ್ ಮಾಡಿ ನಾವು ಫ್ಯಾಮಿಲಿ ಜೊತೆ ಫೋಟೋ ತೊಗೊಂಡು ಹಾಗೆ ಕೆಳಗಡೆ ರಿಟರ್ನ್ ಆದ್ವಿ. ರಿಟರ್ನ್ ಆಗುವಾಗ ನಾವು ಸ್ನಾನ ಮಾಡ್ಕೊಂಡು ಬಂದಿದ್ವಲ್ವ, ಏನು ಸ್ವೆಟ್ಟಿಂಗ್ ಇತ್ತು, ತುಂಬ ಚೆನ್ನಾಗಿತ್ತು, ಕೂಲಿಂಗ್ ಆಗಿತ್ತು ಬರುವಾಗ. ಹಾಗೆ ಇಲ್ಲೊಂದು ಮೂವಿ ತೆಗ್ದಿದ್ದಾರಂತೆ, ಏನೋ ತಮಿಳ್ ಮೂವಿ, ಜಯಂ ರವಿದು. ಸೊ ಹಾಗೆ ಕೆಳಗೆ ಬಂದು ನಾವು ಡ್ಯಾಮ್ ಮೇಲೆನೇ ಹೋದ್ವಲ್ವ. ಸೊ ಡ್ಯಾಮ್ ನೋಡಿದ್ರಾಯಿತು ಅಂತ ಡ್ಯಾಮ್ ನೋಡಿದ್ವಿ. ಡ್ಯಾಮ್ ನೋಡೋಕೆ ಹೋದಾಗ ತುಂಬ ಚೆನ್ನಾಗಿತ್ತು, ಜನ ಕೂಡ ತುಂಬ ಕಡಿಮೆ ಇದ್ರು ಡ್ಯಾಮ್ ಹತ್ರ. ಸೊ ಹಾಗೆ ನಾವು ಮನೆಯಿಂದ ಊಟ ತೊಗೊಂಡೋಗಿದ್ವಿ, ಆಫ್ಟರ್ನೂನ್ ಊಟ ಮಾಡೋಕ್ಕೆ ಅಂತಂದು. ಸೊ ಅಲ್ಲೇ ಎಲ್ಲ ಕೂತ್ಕೊಂಡು ಡ್ಯಾಮ್ ನೋಡ್ಕೊತ ಹಾಗೆ ಊಟ ಮಾಡ್ತಾಯಿದ್ರೆ ಸಖತ್ತಾಗಿತ್ತು. ಅದು ಮುಗಿಸ್ಕೊಂಡು ಸೇಮಿಯಾ ಐಸ್, ಇದು ಗೊತ್ತಲ್ವ, ನಾವು ಚಿಕ್ಕವರಿದ್ದಾಗ ಎಲ್ಲರೂ ತಿಂದಿರ್ತೀವಿ. ಸೊ ಅದು ಮುಗಿಸ್ಕೊಂಡು ಪೊಲ್ಲಾಚಿಗೆ ಬಂದ್ವಿ. ಪೊಲ್ಲಾಚಿಗೆ ಬಂದಮೇಲೆ ಇದು ಮಾಸಾಣಿ ಅಮ್ಮನ ಟೆಂಪಲ್ ಅಂತೆ. ಇದೇನೋ ಒಂದು ಹಿಸ್ಟ್ರಿ ಇದೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಅಮ್ಮನ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇತ್ತು, ನೋಡಿದ್ರೇ ಅಷ್ಟು ಖುಷಿ ಆಗ್ತಾ ಇತ್ತು. ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕೊಯಂಬತ್ತೂರು ರೀಚ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮರುದಮಲೈ ಟೆಂಪಲ್ಗೆ ಹೋಗ್ಬೇಕಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟ್ ಮಾಡಿ ಆದಮೇಲೆ ನಮಗೆ ಮೇಲೆ ಓನ್ ವೆಹಿಕಲ್ ಬಿಡೋದಿಲ್ಲ, ಇದು ಬಂದು ಹಿಲ್ಸ್ ಮೇಲೆ ಇರೋದು. ಸೊ ನಾವೇ ನಮ್ಮ ಕೆಳಗಡೆ ಗಾಡಿ ನಿಂದ್ರಿಸಿ ಅಲ್ಲಿ ಬಸ್ ಇರುತ್ತೆ, 10 ರೂಪೀಸ್ ಒಬ್ರಿಗೆ. ಹಾಗೆ ಮೇಲೆ ಹೋದ್ವಿ. ಮೇಲೆ ಹೋಗಿ ಚೆನ್ನಾಗಿ ದರ್ಶನ ತೊಗೊಂಡ್ಮೇಲೆ ತುಂಬ ಜನ ಆಗ್ತಾರೆ ಲೇಟಾಗಿ ಹೋದರೆ, ಬೆಳಗ್ಗೆ ಬೇಗನೆ ಹೋಗಬೇಕು. ಹೋಗಿ ಆದಮೇಲೆ ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಿದೆ ಈ ಟೆಂಪಲ್ ಕೂಡ. ಅದು ಮುಗಿಸ್ಕೊಂಡು ನಾವು ಕೆಳಗಡೆ ಇಳಿದ್ವಿ. ಕೆಳಗಡೆ ಇಡೋಕ್ಕೆ ಪ್ರಾಬ್ಲಮ್ ಇರಲಿಲ್ಲ, ಆರಾಮಾಗಿ ನಡ್ಕೊಂಡು ಬರ್ಬೋದು. ಅದು ಮುಗಿಸ್ಕೊಂಡು ನಾವು ಹೋದ್ವಿ. ಈಶಾಗಲ್ಲಿ ತುಂಬ ಬಿಸಿಲಿತ್ತು. ಅದು ಮಧ್ಯಾಹ್ನ ಟೈಮಲ್ಲಂತೂ ಒಂದು ಮರ ಕೂಡ ಇರಲಿಲ್ಲ, ಬಿಸಿಲು ತುಂಬ ಇತ್ತು. ಈವ್ನಿಂಗ್ ಬೆಸ್ಟ್ ಟೈಮ್ ಹೋಗೋದು. ಅದು ಮುಗಿಸ್ಕೊಂಡು ನಾವು ಮಧುರೈಗೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು.